ಸಿಎಂ ಸಿದ್ದರಾಮಯ್ಯನವರ ಅತ್ಯಾಪ್ತ ಕಾಂಗ್ರೆಸ್ನ ಹಿರಿಯ ಶಾಸಕ ಕೆಎನ್ ರಾಜಣ್ಣವರ ಹಲವು ದಿನಗಳ ಒಂದು ಆಸೆ ಈಡೇರಿರ್ತಕ್ಕಂಥದ್ದು. ಅದರಂತೆ ಇವತ್ತು ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ಕೆಎನ್ ರಾಜಣ್ಣವರು ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಇವತ್ತು ತಮ್ಮ ಬಹು ವರ್ಷಗಳ ಕನಸು ಈಡೇರ್ತಾ ಇದೆ. ಈ ಕ್ಷಣ ಏನನ್ಸುತ್ತೆ ಸರ್ ಇವತ್ತು? ಈ ಕ್ಷಣ ನಾನು ಬಹಳ ಹಿಂದೆನೇ ನಿರೀಕ್ಷೆ ಮಾಡಿದ್ದೆ. ಆದಾಗ್ಯೂ ಕೂಡ ತಡವಾಗಾದರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು, ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರು ಈ ಥರ ಎಲ್ಲರೂ ಕೂಡ ಸೇರಿ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ವಿನಮ್ರವಾದ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಯಲ್ಲಿ ಈ ನನಗೆ ಸಿಕ್ಕಿರ್ತಕ್ಕಂಥ ಸ್ಥಾನಮಾನ, ಗೌರವ ನಮ್ಮ ಕ್ಷೇತ್ರದ ಜನರಿಗೆ ಸಿಕ್ಕಿರ್ತಕ್ಕಂಥ ಗೌರವ ಅಂತ ಹೇಳಿ ನಾನು ಭಾವಿಸ್ತೇನೆ. ಸರ್, ಈಗ ನೀವು ಯಾವಾಗಲೂ ಕೂಡ ದೇವರಾಜ್ ಅರಸು ಸಂಪುಟದ ಬಗ್ಗೆ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ರಿ. ಆ ಅರಸು ಸಂಪುಟದ ಒಂದು ಸನ್ನಿವೇಶಗಳು ಈ ಬಾರಿ ಮರುಕಳಿಸಬಹುದಾ ಅಂತ? ನೋಡಿ, ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೆ ಧ್ವನಿ ಇಲ್ಲದೆ ಇರತಕ್ಕಂಥ ಜನರಿಗೆ ಧ್ವನಿಯನ್ನು ಕೊಡ್ತಕ್ಕಂಥದ್ದು, ಅಸಹಾಯಕ ಜನರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ದೇವರಾಜ ಅರಸರ ಕಾಲದಿಂದನೂ ಕೂಡ ನಾನು ನಂಬಿರ್ತಕ್ಕಂಥವನು. ಹೀಗಾಗಿ ನಾವು ಆ ಒಂದು ನಿರೀಕ್ಷೆ ಏನು ಜನ ಬಡವರು ಈ ರಾಜ್ಯದಲ್ಲಿ, ನಮ್ಮ ಕ್ಷೇತ್ರದಲ್ಲಿರ್ಬೋದು, ನಮ್ಮ ಜಿಲ್ಲೆಯಲ್ಲಿರ್ಬೋದು ಏನು ಇಟ್ಕೊಂಡಿದ್ದಾರೆ, ಆ ನಿರೀಕ್ಷೆಗೆ ತಕ್ಕಂತೆ ನಾವು ನಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿನೂ ಕೂಡ ನಮ್ಮ ಮೇಲಿದೆ ಅಂತ ಹೇಳಿ ಭಾವಿಸ್ತೇನೆ. ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಅಧಿಕಾರ ಬಂದರೆ ಸಂಭ್ರಮ ಪಡೋದ್ರ ಜೊತೆಯಲ್ಲಿ ಜವಾಬ್ದಾರಿನೂ ಕೂಡ ಹೆಚ್ಚುತ್ತಾ ಹೋಗ್ತಾ ಇರ್ತದೆ. ಜವಾಬ್ದಾರಿಯನ್ನು ನಿರ್ವಹಣೆ ಸರಿಯಾಗಿ ಮಾಡಿ ಆ ಜನರಿಗೆ ಅವರ ನಿರೀಕ್ಷೆಗೆ ನಾವು ಸ್ಪಂದಿಸದೇ ಇದ್ರೆ ನಾವು ಹೆಚ್ಚು ಸಮಯ ಬೇಕಿಲ್ಲ, ಕಡಿಮೆ ಸಮಯದಲ್ಲೇ ಜನಪ್ರಿಯತೆಯನ್ನು ಕಳ್ಕೊಳ್ತೇವೆ. ಬಹಿರಂಗವಾಗಿ ಸಹಕಾರಿ ಖಾತೆಗೆ ಬೇಡಿಕೆನ ಇಟ್ಟಿದ್ದೀರಾ. ಒಂದ್ ವೇಳೆ ಆ ಖಾತೆ ಕೈ ತಪ್ಪಿದ್ರೆ ಸರ್, ಯಾವ ಖಾತೆ ನಿರೀಕ್ಷೆ ಮಾಡ್ತೀರಾ ಸರ್? ನೋಡಿ, ಖಾತೆ ಹಂಚತಕ್ಕಂಥದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ನನಗೆ 50 ವರ್ಷ ಸಹಕಾರಿ ಆಂದೋಲನದಲ್ಲಿ ಇರ್ತಕ್ಕಂಥ ಅನುಭವ. ನಾನು ಗ್ರಾಮ ಮಟ್ಟದಿಂದ ಹಿಡಿದು ರಾಷ್ಟ್ರೀಯ ಮಟ್ಟದವರೆಗೆ ಇರ್ತಕ್ಕಂಥ ಸಹಕಾರಿ ಸಂಸ್ಥೆಗಳಲ್ಲಿ ಪದಾಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ಆ ಖಾತೆ ದೊರೆತರೆ ಹೆಚ್ಚು ಪರಿಣಾಮಕಾರಿಯಾಗಿ ಅನುಭವದ ಆಧಾರದ ಮೇಲೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಬಯಕೆ ವ್ಯಕ್ತಪಡಿಸಿದ್ದೇನೆ. ಆದರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಯಾವುದೇ ಖಾತೆ ಕೊಟ್ಟರು ಕೂಡ ನಿರ್ವಹಣೆಯನ್ನು ನಾನು ಮಾಡ್ತೇನೆ. ಕೆಲವೊಂದು ಕಡೆ ಟೋಲ್ಗಳು ಸಂಗ್ರಹ ಆಗ್ತಾ ಇದೆ ಬರಪೀಡಿತ ಪ್ರದೇಶಗಳಲ್ಲಿ. ಆ ಟೋಲ್ ಬಗ್ಗೆ ಹೇಳಿದ್ರೆ ಈಗ ನಿನ್ನೆ ನಾನು ಶಾಸಕನ ಸ್ಥಾನದಿಂದ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ. ಬರಪೀಡಿತ ಪ್ರದೇಶ ಪಾವಗಡ ಇರಬಹುದು, ಮಧುಗಿರಿ ಇರಬಹುದು, ಕೊರಟಗೆರೆ ಇರಬಹುದು, ಆ 3 ತಾಲೂಕಿನ ವಾಹನಗಳಿಂದ ಅವರು ಶುಲ್ಕ ವಸೂಲಿ ಮಾಡಬಾರದು ಜೂನ್ 1ನೇ ತಾರೀಕಿನಿಂದ ಅಂತ ಹೇಳಿ ನಾನು ಹೇಳಿದ್ದೇನೆ. ನೋಡೋಣ ಅವರು ಎಷ್ಟು ಮಟ್ಟಿಗೆ ಅವರು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಆನಂತರ ಬರ್ತೇನೆ ನಿಮ್ಮ ಹತ್ರ. ಇದಿಷ್ಟು ನೂತನ ಸಚಿವ ಕೆಎನ್ ರಾಜಣ್ಣನವರ ನೇರ ನುಡಿಗಳು. ಕ್ಯಾಮರಾಮನ್ ಯೋಗೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.